ಮಾಜಿ ಪ್ರಧಾನಿ ಡಾಕ್ಟರ್ ಸಿಂಗ್ ಅವರ ಅಂತಿಮ ಯಾತ್ರೆ ಈಗಾಗಲೇ ಆರಂಭವಾಗಿದೆ. ಎಐಸಿಸಿ ಕಚೇರಿಯಿಂದ ನಿಗಮ್ ಬೋಧ್ ಘಾಟ್ಗೆ ಪಾರ್ಥಿವ ಶರೀರದ ಮೆರವಣಿಗೆ ನಡೀತಾ ಇದೆ. ಮಾಜಿ ಪ್ರಧಾನಿ ಸಿಂಗ್ ಅವರ ಅಂತಿಮ ವಿದಾಯಕ್ಕೆ ಎಲ್ಲ ನಾಯಕರು, ಕಾರ್ಯಕರ್ತರು, ಸಾರ್ವಜನಿಕರು ಜೊತೆ ಆಗ್ತಾ ಇದ್ದಾರೆ. ಎಐಸಿಸಿ ಕಚೇರಿಯಿಂದ ಸಿಂಗ್ ಅಂತಿಮ ಯಾತ್ರೆ ಆರಂಭವಾಗಿದೆ. ನಿಗಮ್ ಬೋಧ್ ಘಾಟ್ನತ್ತ ಅಂತಿಮ ಯಾತ್ರೆ ಈಗಾಗಲೇ ಹೊರಟಿದೆ. ತೆರೆದ ಸೇನಾ ವಾಹನದಲ್ಲಿ ಎಲ್ಲ ನಾಯಕರು ಜೊತೆಗೂಡಿ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಪಾರ್ಥಿವ ಶರೀರವನ್ನು ಇಟ್ಟಿರುವಂಥ ಒಂದು ವಾಹನದಲ್ಲಿ ಈಗಾಗಲೇ ಇದ್ದಾರೆ. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದಾರೆ. ದಾರಿಯುದ್ದಕ್ಕೂ ಪಾರ್ಥಿವ ಶರೀರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಲಾಗ್ತಾ ಇದೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಸಾರ್ವಜನಿಕರು ನಿಂತ್ಕೊಂಡಿದ್ದಾರೆ. ಅಂತಿಮ ಯಾತ್ರೆಯಲ್ಲಿ ಕೈ ನಾಯಕರು ಭಾಗಿಯಾಗಿ ತಮ್ಮದೇ ಆದಂಥ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ದೆಹಲಿಯಿಂದ ಬರ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಅಂತಿಮ ಯಾತ್ರೆ ಈಗಾಗಲೇ ಆರಂಭವಾಗಿದೆ. ಎಐಸಿಸಿ ಕಚೇರಿಯಿಂದ 11 ಕಿಲೋಮೀಟರ್ ದೂರ ಇರುವಂಥ ನಿಗಮ್ ಬೋಧ್ ಘಾಟ್, ಯಮುನಾ ನದಿಯ ತಟದಲ್ಲಿರುವಂಥ ಘಾಟ್ ಇದು. ಆ ಘಾಟ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಡಾಕ್ಟರ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಹೊತ್ತಿರುವಂಥ ಸೇನಾ ವಾಹನ ಈಗಾಗಲೇ ಸಂಚಾರವನ್ನು ಆರಂಭ ಮಾಡಿದೆ. ಡಾಕ್ಟರ್ ಸಿಂಗ್ ಅವರ ಅಂತಿಮ ಯಾತ್ರೆ ಈಗ ಆರಂಭವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರ ನಿಗಮ್ ಬೋಧ್ ಘಾಟನ್ನು ತಲುಪುತ್ತೆ. ವಿಶೇಷ ಅಂದರೆ ಎಲ್ಲ ಕಾಂಗ್ರೆಸ್ನ ನಾಯಕರು, ಸಾರ್ವಜನಿಕರು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಡಾಕ್ಟರ್ ಸಿಂಗಿಗೆ ಗೌರವವನ್ನು ತಲುಪಿಸ್ತಾ ಇದ್ದಾರೆ. ಅಂತಿಮ ವಿದಾಯವನ್ನು ತಲುಪಿಸ್ತಾ ಇದ್ದಾರೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಕೂಡ ಸೇನಾ ವಾಹನದಲ್ಲಿ, ಪಾರ್ಥಿವ ಶರೀರ ಇರುವಂಥ ಸೇನಾ ವಾಹನದಲ್ಲಿ ಹತ್ಕೊಂಡು ಅವರು ಕೂಡ ಈ ಒಂದು ಯಾತ್ರೆಯಲ್ಲಿ ಜೊತೆಯಾಗಿದ್ದಾರೆ. ಒಟ್ಟಿನಲ್ಲಿ ದೇಶದ ಮಹಾನ್ ಆರ್ಥಿಕ ತಜ್ಞ, ಆರ್ಥಿಕ ಕ್ರಾಂತಿಯ ಹರಿಕಾರ ಈಗ ನಮ್ಮನ್ನೆಲ್ಲರನ್ನ ಅಗಲಿ ಮುಂದೆ ಹೋಗ್ತಾ ಇದ್ದಾರೆ. ಇಹಲೋಕವನ್ನು ತೊರೆದು ಪರಲೋಕಕ್ಕೆ ಹೋಗ್ತಾ ಇದ್ದಾರೆ. ಅವರ ಅಂತಿಮ ಯಾತ್ರೆಯ ಎಲ್ಲ ನಾಯಕರು ಕೂಡ ಜೊತೆಯಾಗ್ತಾ ಇರುವಂಥದ್ದು ಮತ್ತೊಂದು ವಿಶೇಷ. ಸಾರ್ವಜನಿಕರು ಬರ್ತಾ ಇದ್ದಾರೆ, ನಾಯಕರು ಬರ್ತಾ ಇದ್ದಾರೆ. ಈಗಾಗಲೇ ಶಿಷ್ಟಾಚಾರದ ಪ್ರಕಾರ ಸೇನಾ ನಾಯಕರು ಅವರು ಕೂಡ ಆಗಮಿಸಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ವಿಶೇಷವಾದಂಥ ಸಂದರ್ಭ ಕಾಂಗ್ರೆಸ್ನ ನಾಯಕರಿಗೆ, ಯಾಕೆಂದರೆ ಇಂಥ ಒಂದು ವಿಶೇಷ ವ್ಯಕ್ತಿಗೆ ವಿಶೇಷ ಗೌರವವನ್ನು, ಅಂತಿಮ ನಮನವನ್ನು ಸಲ್ಲಿಸುವಂಥ ಅವಕಾಶ. ಹೀಗಾಗಿ ಎಲ್ಲ ನಾಯಕರು ಕೂಡ ಈಗ ಆಗಮಿಸ್ತಾ ಇದ್ದಾರೆ. ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಬಹುಶಃ ದೆಹಲಿಯ ಪ್ರಮುಖ ರಸ್ತೆ ಏನಿದೆ, ಎಐಸಿಸಿ ಕಚೇರಿಯಿಂದ ಯಮುನಾ ನದಿ ತೀರದ ರಸ್ತೆಯ ತನಕವೂ ಕೂಡ ಈಗ ಸಾಲುಗಟ್ಟಿ ಸರದಿ ಸಾಲಿನಲ್ಲಿ ನಾಯಕರ ವಾಹನಗಳ ಹಿಂದೆಗಡೆ ಕಾಣಿಸ್ತಾ ಇದೆ. ಅದೇ ರೀತಿ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಇದು VIP ಓಡಾಡುವಂಥ ಪ್ರದೇಶ. ಆದರೂ ಕೂಡ ಜನ ಯಾವುದನ್ನೂ ಲೆಕ್ಕಿಸದೆ ರಸ್ತೆ ಇಕ್ಕೆಲಗಳಲ್ಲೂ ಕೂಡ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಭಾರೀ ಬಿಗಿ ಬಂದೋಬಸ್ತನ್ನು ಕೂಡ ನೀಡಲಾಗಿದೆ. ಈಗಾಗಲೇ ದೆಹಲಿಯ ಪೊಲೀಸರು ಹೊರಭಾಗದಲ್ಲಿ ರಕ್ಷಣೆಯನ್ನು ನೀಡ್ತಾ ಇದ್ದಾರೆ. ಇನ್ನು VIP ಭದ್ರತೆ ಇದ್ದೇ ಇರುತ್ತೆ. ಅದರ ಜೊತೆಗೆ ಪಾರ್ಥಿವ ಶರೀರ ಇರುವಂಥ ಸೇನಾ ವಾಹನಕ್ಕೆ ಸೇನಾ ತುಕಡಿಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಭದ್ರತೆಯನ್ನು ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆ ಆರಂಭವಾಗಿ ಈಗ ಅಂತಿಮ ಯಾತ್ರೆ ಆರಂಭ ಕೂಡ ಆಗಿದೆ. ಇದರ ಜೊತೆಗೆ ಇನ್ನೇನು ಅಂತ್ಯಕ್ರಿಯೆ ಯಮುನಾ ಘಾಟ್ನಲ್ಲಿ ನಡೆಯುತ್ತೆ. ನಿಗಮ್ ಬೋಧ್ ಘಾಟ್ ಅಂತ ಕರೀತಾರೆ. ಯಮುನಾ ನದಿಯ ತಟದಲ್ಲಿ ನಡೆಯುವಂಥ ಅಂತ್ಯಕ್ರಿಯೆ, ಸಿಖ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಆರಂಭವಾಗುತ್ತೆ. ಡಾಕ್ಟರ್ ಸಿಂಗ್ ಅವರ ಅಂತಿಮ ಯಾತ್ರೆಯಲ್ಲಿ ಎಲ್ಲ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಮುಂದೆಗಡೆ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಹೊತ್ತಿರುವಂಥ ವಾಹನ ಬರ್ತಾ ಇದ್ದರೆ ಹಿಂಭಾಗದಲ್ಲಿ ನಾಯಕರು ಈಗಾಗಲೇ ಯಾತ್ರೆ ಮೂಲಕ, ಪಾದಯಾತ್ರೆ ಮೂಲಕವೇ ಅವರು ಜಾಯಿನ್ ಆಗ್ತಿದ್ದಾರೆ. ಇದರ ಜೊತೆಗೆ ಸಾಲುಗಟ್ಟಿ ವಾಹನಗಳು ಹಿಂದೆಗಡೆ ಬರ್ತಾ ಇದೆ. ಗಣ್ಯ ವ್ಯಕ್ತಿಗಳ ವಾಹನಗಳು ಹಿಂದೆ ಸಾಲುಗಟ್ಟಿ ಬರ್ತಾ ಇದೆ. ಕೆಲವರು ನಡೆಯೋದಕ್ಕೆ ಸಾಧ್ಯವಾಗಲ್ಲ, ಯಾಕೆಂದರೆ ಸ್ವಲ್ಪ ವೇಗದಲ್ಲೇ ಕಾಲ್ನಡಿಗೆ ವೇಗದಕ್ಕಿಂತ ಸ್ವಲ್ಪ ವೇಗದಲ್ಲಿ ಸೇನಾ ವಾಹನ ಸಾಗ್ತಾ ಇದೆ. ಹೀಗಾಗಿ ಕಾರ್ನಲ್ಲೇ ಕುಳಿತು ಎಲ್ಲ ನಾಯಕರು ಈಗ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯದಿಂದಲೂ ಕೂಡ ಎಲ್ಲ ಘಟಾನುಘಟಿ ನಾಯಕರು ಹೋಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವರಾದಂಥ MB ಪಾಟೀಲ್, HK ಪಾಟೀಲ್, KJ ಜಾರ್ಜ್, RV ದೇಶಪಾಂಡೆ ಎಲ್ಲರೂ ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಗ್ತಾ ಇದ್ದಾರೆ. ಇನ್ನು ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ ಈಗಾಗಲೇ ಈ ಒಂದು ಅಂತಿಮ ಯಾತ್ರೆ ಸಾಗಿದೆ. ಎಐಸಿಸಿ ಕಚೇರಿಯಿಂದ ನಿಗಮ್ ಬೋಧ್ ಘಾಟ್ನತ್ತ ಈಗಾಗಲೇ ಯಾತ್ರೆ ಆರಂಭವಾಗಿದೆ. ಯಾತ್ರೆಯಲ್ಲಿ ಎಲ್ಲ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಭಾಗಿಯಾಗಿದ್ದಾರೆ. ರಾಹುಲ್ ಗಾಂಧಿ ಖುದ್ದು ಸೇನಾ ವಾಹನದಲ್ಲಿ, ಪಾರ್ಥಿವ ಶರೀರ ಇಟ್ಟಿರುವಂಥ ಸೇನಾ ವಾಹನದಲ್ಲೇ ಇದ್ದು ಅವರೇ ಮುಂದೆ ನಿಂತು ಆ ಯಾತ್ರೆಯ ಉಸ್ತುವಾರಿಯನ್ನು, ಅಲ್ಲಿನ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದಾರೆ.